ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕ್ರೂರ ಆಗ್ತಾ ಇದೆ. ಯಾಕೆಂದ್ರೆ ನಾವು ನೋಡ್ತಾ ಯಾಕಂದ್ರೆ ಈಗ ನೀವು ಪುಟ್ಟ ಮಕ್ಕಳಿಗೆ ಏನ್ ಬುದ್ಧಿವಾದ ಹೇಳಿದ್ರು ಕೂಡ ಸೂಸೈಡ್ ಮಾಡ್ಕೊಳ್ತಾರೆ. ಅಂದ್ರೆ ನೀವು ಚೆನ್ನಾಗಿ ಓದಿ ಅಂತ ಹೇಳಂಗಿಲ್ಲ, ಟಿವಿ ನೋಡಬೇಡಿ, ಮೊಬೈಲ್ ಹಿಡಿಬೇಡಿ ಅನ್ನಂಗಿಲ್ಲ, ಸೂಸೈಡ್ ಮಾಡ್ಕೊಳ್ತಾರೆ. ಅದು ಸೂಕ್ಷ್ಮ ಮನಸ್ಥಿತಿ. ಇನ್ನೇನಾದ್ರೂ ಪ್ರೀತಿಗೆ ವಿರೋಧ ಮಾಡಿದ್ರೆ ಆ ಪೇರೆಂಟ್ಸ್ ಇಲ್ಲ ತಂದೆ ತಾಯಿ ಅನ್ನೋದನ್ನ ನೋಡಲ್ಲ, ಹೆತ್ತವರನ್ನ ಬರ್ಬರವಾಗಿ ಕೊಲೆ ಮಾಡೋದು ಕ್ರೌರತ್ವ ಅಲ್ಲಿ ನೋಡೋದು ನಾವು. ಎರಡೂ ಇದೆ. ಒಂದು ಈ ಸೆನ್ಸಿಟಿವಿಟಿ ಅಂತ ನೀವು ಹೇಳಿದ್ರಲ್ಲ, ಈ ಸೂಕ್ಷ್ಮತೆ ಹೇಳ್ತಾ ಇದ್ದೀರಲ್ಲ, ಅದನ್ನ ಸ್ವಲ್ಪ ಮಟ್ಟಿಗೆ ನಾವೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ತಂದೆ ತಾಯಿಗಳು ಇವಾಗ ತುಂಬ ಒಂದು ದೊಡ್ಡ ಒಂದು ರೋಲ್ ಅದಕ್ಕೆ ಕಾರಣರಾಗ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ಫಸ್ಟು ಮೊಬೈಲ್ ಕೊಡೋದು ನಾವೇ ತಾನೆ. ಮಗುಗೆ ತನಗೆ ಇದು ಮೊಬೈಲ್ ಇದೆ ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ಅವೈಲಬಿಲಿಟಿ ಇದೆ ಅಂತ ಗೊತ್ತಿರೋದಿಲ್ಲ, ಅದಕ್ಕೆ ಅದರಿಂದ ಏನೇನು ಆಪರೇಷನ್ಸ್ ಮಾಡಬೇಕು ಗೊತ್ತಿರೋದಿಲ್ಲ. ಸೊ ನಾನು ನನ್ನ ಒಂದು ಬಿಡುವು ಟೈಮ್ ತೊಗೊಳ್ಬೇಕು ಅಂತ ನಾನು ಮೊಬೈಲ್ ಮಗುಗೆ ಕೈಗೆ ಕೊಡ್ತೀನಿ. ಸೊ ಅದರಿಂದ ನಾನು ಆ ಮಗು ಏನು ಕಂಟೆಂಟ್ ನೋಡ್ತಾ ಇದೆ ಅದನ್ನು ನಾನು ಅಷ್ಟು ವಿಚಾರಣೆ ಮಾಡ್ತಾಯಿಲ್ಲ. ಸೊ ಖಂಡಿತ ಎಲ್ಲ ಥರನೂ ನೋಡ್ತಾ ಇದೆ ಮಗು. ಆ್ಯಂಡ್ ಏನು ಅದಕ್ಕೆ ಈಸಿಯಾಗಿ ನಾವು ಯಾವತ್ತೂ ಗ್ರ್ಯಾಬ್ ಮಾಡ್ಕೊಳ್ಳೋದು ನೆಗೆಟಿವ್. ನಾವು ಪಾಸಿಟಿವ್ ಗ್ರ್ಯಾಬ್ ಮಾಡ್ಕೊಳ್ಳೋದು ಬಹಳ ಕಮ್ಮಿ. ಯಾವುದೇ ಒಂದು ವಿಚಾರಧಾರೆಯಲ್ಲಿ ನೀವು ನೋಡಿ, ವಿ ಗೆಟ್ ಅಟ್ರಾಕ್ಟೆಡ್ ಟು ದ ನೆಗೆಟಿವ್ ಕ್ಯಾರೆಕ್ಟರ್ಸ್. ಸೊ ಈ ಕೊಲೆದು ಹೆಂಗೆ ಅಂತಂದರೆ ಕ್ರೌರತ್ಯ ನೋಡಿ ನೋಡಿ ನೋಡಿ, ಲೈಕ್ ಫಾರ್ ಎಕ್ಸಾಂಪಲ್ 5 times ನೀನು ಕ್ಯಾಡ್ಬರೀಸ್ ತಿಂದರೆ 6th time ನೀನು ಆ್ಯಡ್ ನೋಡಿದ್ರೆ 6 time ನೀನು ಕ್ಯಾಡ್ಬರಿ ತಿನ್ನೋಂಗೆ ನೀನು ಬರೀ ಕೊಲೆಗಳೇ ನೋಡ್ತಾ ಇದೀಯಾ. ಬರೀ ಯಾವ ಕಂಟೆಂಟಲ್ಲಿ ನೋಡಿದ್ರು ಬರೀ ಯಾವುದು ಅತಿ ಹೆಚ್ಚು ಸ್ಕೀಮಿಂಗು ಅದು ಇದು. ಸೊ ಅದನ್ನ ರಿಪಿಟೇಟಿವ್ ಆಗಿ ನಾವು ನೋಡ್ತಿರುವಾಗ ಅದೇ ಪ್ರಭಾವ ಬೀರುತ್ತೆ ನಮ್ಮ ಮನಸ್ಸು ಮೇಲೆ ಅಂತ. ಚಲಪತಿ ಸರ್, ಇತ್ತೀಚೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆಯಾ? ಮೊದಲಿಂದ ಕೂಡ ಇಂಥದ್ದು ಒಂದು ಪರಿಸ್ಥಿತಿ ಇತ್ತಾ ಸರ್ ನಮ್ಮಲ್ಲಿ, ಅಥವಾ ನಾವು ಕೇಳ್ತಾ ಇರುವಂಥ ಸುದ್ದಿಗಳು ಅಧಿಕ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ? ಯಾಕೆ ಹಿಂಗೆ ಅಂತ? ಇಲ್ಲ, ಬೇಸಿಕಲಿ ಇತ್ತೀಚಿನ ದಿನಗಳಲ್ಲಿ ಮನೋವಿಕಾಸ ಅಥವಾ ಮನಸ್ಸಿನ ಮೇಲಾಗಿರುವಂಥ ಪರಿಣಾಮವಾಗಿ ಇಷ್ಟೆಲ್ಲ ಆತ್ಮಹತ್ಯೆಗೆ ಅಥವಾ ಕೊಲೆ ಮಾಡಲಿಕ್ಕೆ ಕಾರಣಗಳಾಗ್ತಾ ಇದೆ. ಹಿಂದೆ ಎಲ್ಲ ಕೊಲೆ ಆಗ್ತಾ ಇದ್ದಿದ್ದು ನಾನು ಇಲಾಖೆ ಸೇರಿ ನಾನು ಕಂಡಿರೋಂಥದ್ದು, ಇಲ್ಲ ಪ್ರಾಪರ್ಟಿ ಕೊಲೆ ಮಾಡೋರು, ಇಲ್ಲ ಡಕಾಯಿತಿ ಮಾಡೋದು ಕೊಲೆ ಮಾಡೋರು, ಇಲ್ಲ ಲವ್ ಅಥವಾ ಅಣ್ಣ ತಮ್ಮಂದರು ದೊಡ್ಡಪ್ಪ ಚಿಕ್ಕ ಇದು ಅಕ್ಕಪಕ್ಕ ಜಮೀನವರು ನನಗೆ ಅಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕು, ಇಷ್ಟು ವಿಷಯಕ್ಕೆ ಬಿಟ್ಟರೆ ಇನ್ನೇನಕ್ಕೂ ಕೊಲೆಗಳಾಗ್ತಿರ್ಲಿಲ್ಲ ನಾನು ಇಲಾಖೆ ಸೇರಿದ ಆ ಒಂದು ಕಾಲಘಟ್ಟದಲ್ಲಿ. ಅಂದರೆ ನಾವು ಯಾವುದೇ ಒಂದು ಸ್ಪಾಟ್ಗೆ ಹೋಗಿದ ತಕ್ಷಣ ಇಲ್ಲ ಊರಿನಲ್ಲಿ ದೇಶ ಈ ಒಂದೊಂದು ಗುಂಪು ಅದೊಂದು ಗುಂಪು, ಇವರೊಂದು ಗುಂಪು ಅವರೊಂದು ಗುಂಪು, ಇವರು ಕಾಂಗ್ರೆಸ್ನವರು ಇವರು ಜನತಾದಳದವರು, ಇದು ಆವಾಗ ಇನ್ನೂ BJP ಹಳ್ಳಿ ಲೆವೆಲ್ಗೆ ಇಳಿದಿರಲಿಲ್ಲ. ಸೊ ಆ ಕಾಲಘಟ್ಟದಲ್ಲಿ ಅದು ಅಷ್ಟಕ್ಕೆ ಮಾತ್ರನೇ ಕೊಲೆಗಳಾಗ್ತಾ ಇದ್ದಿದ್ದು ಅಥವಾ ಇನ್ನೇನೋ ಒಂದು ಜಾತಿಗಳು. ಆದರೆ ನೋಡಿ, ನಾವು ಈ ಒಂದು ಪರಿಸ್ಥಿತಿನ ಹಲವಾರು ದಿಕ್ಕುಗಳಿಂದ ಪರಿಶೀಲನೆ ಮಾಡಬೇಕು, ದೃಷ್ಟಿಕೋನಗಳನ್ನು ಬರಬೇಕು. ಒಂದು, ಈ ಹಿಂದೆ ಅಂದರೆ ಒಂದು 50 ವರ್ಷದಿಂದ ಸಾಮಾಜಿಕವಾಗಿ ನಮ್ಮ ಒಟ್ಟು ಕುಟುಂಬಗಳಿರ್ತಿತ್ತು. ಆ ಒಟ್ಟು ಕುಟುಂಬಗಳಲ್ಲಿ ಇದು ಸಾಧ್ಯನೇ ಇರ್ತಿರ್ಲಿಲ್ಲ. ಯಾಕೆ ಅಂದರೆ ಒಟ್ಟು ಕುಟುಂಬದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು, ಆ ವ್ಯತ್ಯಾಸನೇ ಇರಲಿಲ್ಲ. ಎಲ್ಲ ಅಣ್ಣ ತಮ್ಮಂದಿರ ಥರನೇ, ಅಕ್ಕ ತಂಗಿ ಥರನೇ ಬೆಳೀತಿದ್ರು. ಅಣ್ಣ ತಪ್ಪು ಮಾಡಿದ್ರೆ ತಮ್ಮ ಹೋಗಿ ಅಪ್ಪನಿಗೆ ಹೇಳೋನು, ತಮ್ಮ ತಪ್ಪು ಮಾಡಿದ್ರೆ ಚಿಕ್ಕಪ್ಪನಿಗೆ ಹೇಳೋರು, ದೊಡ್ಡಪ್ಪನಿಗೆ ಹೇಳೋರು, ಅಲ್ಲೇ ರೆಕ್ಟಿಫೈ ಆಗೋದು. ಅವ್ರಿಗೆ ಕಾವಲುಗಾರರು, ಅವ್ರ ಜೊತೆಲಿ ಬೆಳೆಯೋರೇ ಅವ್ರು ಕಾವಲುಗಾರರಾಗ್ತಿದ್ರು, ಎಲ್ಲೂ ಹೆಜ್ಜೆ ತಪ್ಪಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಆ ಒಂದು ಒಟ್ಟು ಕುಟುಂಬದ ಪರಿಣಾಮ ಇವತ್ತು ನೋಡಿ, ಈ ಒಂದು ಇನ್ಸಿಡೆಂಟು ನೀವು ಮುಸ್ಲಿಂ ಕಮ್ಯುನಿಟಿಲಿ ಆಗ್ತಾಯಿಲ್ಲ. ಮುಸ್ಲಿಂ ಕಮ್ಯುನಿಟೀಲಿ ನಿಮಗೆ ಏಜ್ ಓಲ್ಡ್ ಇದಿಲ್ಲ. ಯಾಕೆ? ನಾವು ಅರ್ಥಕೋಬೇಕು, ನಾವು ಪಾಠ ಮುಸ್ಲಿಮ್ನಿಂದನೂ ಕಲಿಬೇಕು, ಅದೇ ತಪ್ಪೇನಿಲ್ಲ ಅದರಲ್ಲಿ. ನಮ್ಮ ಸಮಾಜಕ್ಕೆ ಒಳ್ಳೆಯದಾಗೋದು ಯಾವುದಿದ್ರೆ ಅದನ್ನು ನಾವು ಕಲಿಬೇಕು. ಯಾಕೆ ಅಂದರೆ ಅವರು ಒಟ್ಟು ಕುಟುಂಬದಲ್ಲಿ ಇರ್ತಾರೆ. ಒಟ್ಟು ಕುಟುಂಬದಲ್ಲಿ ಇದ್ದರೆ ಇಂಥ ಪರಿಣಾಮಗಳು ಆಗೋದೇ ಇಲ್ಲ, ಆಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಜೊತೆಯಲ್ಲಿ ಬೆಳೆಯೋ ಅಣ್ಣ ತಮ್ಮಂದರು ಅಕ್ಕ ತಂಗಿದ್ರೆ ನಮಗೆ ಗಾರ್ಡಾಗಿ ನಿಂತ್ಕೊತಾರೆ, ನಮಗೆ ಅಡ್ವೈಸರ್ ಆಗ್ತಾರೆ, ನಮಗೆ ಕೈ ಹಿಡ್ಕೊಂಡು ಮುಂದಕ್ಕೆ ನಡೆಸ್ತಾರೆ. ಸೊ ನಾವು ಯಾವಾಗ ಈ ನ್ಯೂಕ್ಲಿಯಸ್ ಫ್ಯಾಮಿಲಿಗಳು ಆಗೋಕ್ಕೆ ಶುರುವಾಯ್ತಲ್ಲ,
ನಾನು ಮತ್ತು ನನ್ನ ಗಂಡ ಮಗು ಅಷ್ಟೇ. ಅಲ್ಲ, ಮಗುನೂ ಇಲ್ಲ, ಈಗ ಮಗುನೂ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ. ಕರೆಕ್ಟ್, ಪರಿಸ್ಥಿತಿ ಹಂಗೆ ಇದೆ. ಅಲ್ಲ, ಅದು ಚೆನ್ನಾಗಿ ಕೂಡಿ ಬಾಳಿದ್ರು ಸಾಕಾಗಿದೆ. ಈಗ ಗಂಡ ಹೆಂಡತಿ ಮಧ್ಯೆನೂ ಹೊಂದಾಣಿಕೆ ಇಲ್ಲ ಅಂತ. ಮದುವೆನೂ ಬೇಡ, ನಾವು ಹಂಗೆ ಲಿವಿಂಗ್ ಟುಗೆದರ್ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್. ಬಿಕಾಸ್ ವಿ ಆರ್ ಸೋ ಮಚ್ ಇನ್ಫ್ಲೂಯೆನ್ಸ್ ಬೈ ದ ವೆಸ್ಟರ್ನರ್ಸ್. ಕರೆಕ್ಟ್. ಈ ವೆಸ್ಟರ್ನರ್ಸ್ ಇನ್ಫ್ಲೂಯೆನ್ಸು ಇದು ಒಂದು. ಇದು ಎರಡನೇದು, ನಮ್ಮ ಇತ್ತೀಚಿನ ಜನಗಳಲ್ಲಿ ಅತಿಯಾದ ಹಣದ ಮತ್ತು ಆಸ್ತಿಯ ದುರಾಸೆ ಜಾಸ್ತಿ ಆಗಿದೆ. ಕರೆಕ್ಟ್. ಈ ಹಣದ ಆಮಿಷ, ಆಮೇಲೆ ಅಪ್ಪ ತಾತ ಆಸ್ತಿ ಇದ್ದರೆ ಅವರಿಗೆ ಅಪ್ಪ ಬೇಕಾಗಿಲ್ಲ, ಅಜ್ಜಿ ಬೇಕಾಗಿಲ್ಲ, ತಾತ ಬೇಕಾಗಿಲ್ಲ, ಅವ್ರ ಆಸ್ತಿ ಮಾತ್ರ ಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಪರಿಣಾಮಗಳು. ಇದರಿಂದಾಗಿ ಇದೆಲ್ಲ ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ಆಲ್ ದಿಸ್ ಸೀಕ್ವೆನ್ಸಸ್. ಸೊ ಆಮೇಲೆ ಈ ಇತ್ತೀಚಿನ ಜನಗಳಲ್ಲೂ ಏನಾಗಿದೆ, ಅತಿ ದುರಾಸೆ ಬಂದಿದೆ. ಒಂದು ಸೈಟ್ ಇರ್ತದೆ ಅಥವಾ ಒಂದು ಜಮೀನು ಇರ್ತಾನೆ, 4 ಜನಕ್ಕೆ ಮಾಡ್ತಾನೆ, 4 ಜನದೂ ದುಡ್ಡು ಇಸ್ಕೊತಾನೆ, 4 ಜನಕ್ಕೂ ಅಗ್ರಿಮೆಂಟ್ ಬರ್ಕೊಡ್ತಾನೆ. ಸೊ ಈ ಜನರು ಏನೇ ಆಗಲಿ ಮೋಸ ಮಾಡಬೇಕು, ನಾನು ದುಡ್ಡು ಅರ್ನ್ ಮಾಡಬೇಕು, ಏನೋ ಯಾರಿಗೆ ಏನಾದರೂ ಆಗಲಿ. ಈ ಲೆವೆಲ್ ಯಾವ ಲೆವೆಲ್ ಬಂದಿದ್ರೆ ಸ್ವಂತ ಜೊತೆಯಲ್ಲಿಟ್ಟರೆ ಅಣ್ಣ ತಮ್ಮಂದರಿಗೆ, ತಂದೆ ತಾಯಿಗೆ ಮೋಸ ಮಾಡೋ ಲೆವೆಲ್ಗೆ ನಾವು ಇಳಿದಿದ್ದೀವಿ. ಹಾಗಾಗಿ ಇವತ್ತಿನ ಪರಿಣಾಮ, ಇವತ್ತಿನ ಈ ಒಂದು ಹಲವು ಈ ಬ್ಯಾಡ್ ಇನ್ಸಿಡೆಂಟ್ಸ್ಗೆ ದೀಸ್ ಆರ್ ಆಲ್ ದ ರೂಟ್ ಕಾಸಸ್. ಇದಲ್ಲದೆ ಇವತ್ತಿನ ಸೋಷಿಯಲ್ ಮೀಡಿಯಾಸ್, ದಿಸ್ ಈಸ್ ಪ್ಲೇಯಿಂಗ್ ಎ ವೆರಿ ವೆರಿ ಮೇಜರ್ ರೋಲ್. ಅದು ಇಮೇಲ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ನಮ್ಮ ಈ ಕಂಪ್ಯೂಟರ್ ಸಿಸ್ಟಮ್ ಇರ್ಬೋದು. ಇದು ಎಷ್ಟು ದುಷ್ಪರಿಣಾಮ ನಮ್ಮ ಯುವ ಜನಾಂಗದ ಮೇಲೆ ಬೀರ್ತಾ ಇದೆ ಅಂದರೆ ಇದನ್ನು ನಾವು ಪರಿಗಣಿಸೋದಕ್ಕೆ ಆಗೋದಿಲ್ಲ. ನಾವು